ನಮಸ್ಕಾರ ಎಲ್ಲರಿಗೂ ಫೋನ್ ನಾಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವೇನೋ ಫಸ್ಟ್ ಟೈಮ್ ನಾವು ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ನೀವು ನೋಡ್ತಾ ಇರೋ ಥರನೇ ಇವತ್ತು ಡಬ್ಬ ಬಂದು ಡೈನೋ ಶೇಕ್ನ ತಂದಿದ್ದೀನಿ. ಸೊ ಡೈನೋ ಶೇಕ್ ಯಾರು ಕುಡಿಯೋದ್ರಿಂದ ಏನಾಗುತ್ತೆ ಆ್ಯಂಡ್ ಈ ಡೈನೋ ಶೇಕ್ ಒಳಗಡೆ ಇರುವಂಥ ವೈಟಮಿನ್ಸ್ ಏನು, ಮಿನರಲ್ಸ್ ಏನು, ಇದರಿಂದ ಮನುಷ್ಯನಿಗೆ ಯಾವ ರೀತಿಯಾದಂಥ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ನಿಮಿಷ ನಾನೊಂದು ಪರ್ಸ್ನಲಾಗಿ ಒಂದು ಮಾತಾಡೋದು ನಿಮ್ಮೆಲ್ಲರ ಹತ್ರ. ನೋಡಿ, ತುಂಬ ಜನ ಯಾರ್ಯಾರು ವ್ಯೂ ಮಾಡ್ತಾಯಿದ್ದೀರಾ ವಿಡಿಯೋ ನಾನು ಹಾಕ್ತಾ ಇರೋದನ್ನ, ನಿಮ್ಗೆ ಯಾರ್ಯಾರು ನನ್ನ ವಿಡಿಯೋ ಸಿಗ್ತಾಯಿದೆ ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಜನಕ್ಕೆ ನನ್ನ ವಿಡಿಯೋ ರೀಚ್ ಆಗ್ತಿಲ್ಲ, ಬಟ್ ಮುಂಚೆ ರೀಚ್ ಆಗ್ತಿತ್ತು. ಈ ರೀಚ್ ಆಗದೇ ಇರೋಂಗೆ ಮಾಡಿದ್ದು ಯಾರೋ ಒಬ್ಬರೇ. ಸೊ ಈಗ ರೀಚ್ ಆಗಂಗೆ ಮಾಡಬೇಕಾಗಿರೋದು ಯಾರಾದರೂ ಒಬ್ಬರೇ. ಸೊ ದಯವಿಟ್ಟು ವಿಡಿಯೋನ ಒಳ್ಳೆ ಕಂಟೆಂಟ್ನ ಏನು ಕೊಡ್ತೀವೋ ಅದನ್ನು ತುಂಬ ಜನದ ಹತ್ರ ಶೇರ್ ಮಾಡಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ಕಂಟೆಂಟ್ಸ್ನ ಕೊಡ್ತಾ ಇಲ್ಲ. ಸೊ ಕೆಟ್ಟ ಕಂಟೆಂಟ್ ಕೊಡೋಗೆ ಎಷ್ಟು ರೀಚ್ ಕೊಡ್ತೀರಾ ಅಂತಂದರೆ ಅದನ್ನು ನೋಡೋಕ್ಕೆ ಕೂಡ ಆಗಲ್ಲ. ಅಂಥ ಕೆಟ್ಟದಿರೋದನ್ನೆಲ್ಲ ರೀಚ್ ಮಾಡ್ತೀರಾ. ಒಳ್ಳೆಯದನ್ನು ರೀಚ್ ಮಾಡೋಕ್ಕೆ ಯಾಕೆ ಯಾರೂ ಮುಂದೆ ಬರೋಲ್ಲ, ನಂಗೆ ನಿಜ ಅರ್ಥ ಆಗಲ್ಲ. ನೋಡಿ, ತುಂಬ ಜನ ಕಷ್ಟಪಡೋ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ. ದಯವಿಟ್ಟು ಅವ್ರಿಗೆ ನಿಮ್ಮ ಸಪೋರ್ಟ್ ಕೊಡಿ. ನೀವು ನೋಡ್ತಾ ಇರ್ತೀರಲ್ಲ, ಒಳ್ಳೆ ಕಂಟೆಂಟ್ ವೀಡಿಯೋಸ್ನೇ ನೋಡಿ. ಸೊ ನಿಮ್ಮದು ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಅದನ್ನು ಬಿಟ್ಟು ಯಾವುದಾದ್ರು ಬೇರೆ ವೀಡಿಯೋಸ್ ನೋಡೋದ್ರಿಂದ ನೋಡಿ, ನಿಮ್ಮ ಇಷ್ಟ, ಪರ್ಸ್ನಲ್ ನಾನು ಹೇಳ್ತಾ ಇಲ್ಲ. ಬಟ್ ನೋಡಿದ್ರೆ ನಿಮ್ಗೇನು ಬೆನಿಫಿಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಆ ಕಂಟೆಂಟ್ ಕ್ರಿಯೇಟರ್ಗೆ ಅನ್ನೋನಿಗೆ ತುಂಬ ಖುಷಿ ಆಗುತ್ತೆ ನೀವು ಮಾಡೋ ಅಂಥ ಒಂದು ಲೈಕು, ನೀವು ಮಾಡೋ ಅಂಥ ಒಂದು ಸಬ್ಸ್ಕ್ರೈಬ್, ನೀವು ಮಾಡೋ ಅಂಥ ಒಂದು ಶೇರ್. ಸೊ ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ, ಇದು ನಿಮ್ಮ ಇಷ್ಟ. ನಿಮಗೆ ಬೇಕಾಗಿದ್ದನ್ನ ಮಾಡಿ, ಬೇಡ ಅದನ್ನು ಬಿಡಿ, ಯಾರಿಗೂ ಕೂಡ ಇಲ್ಲಿ ಬಾದರ್ ಆಗಲ್ಲ. ಆ್ಯಂಡ್ ನೀವು ವಿಡಿಯೋ ಲೈಕ್ ಮಾಡಿದ್ರು ಅಷ್ಟೇ, ಶೇರ್ ಮಾಡಿದ್ರು ಅಷ್ಟೇ, ಮಾಡಿಲ್ಲ ಅಂದರೂ ಅಷ್ಟೇ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಅಷ್ಟೇ, ನಮ್ಮನ್ನು ನೋಡೋರು ನೋಡ್ತಾನೆ ಇದ್ದಾರೆ, ಬೆಳೆಸೋರು ಬೆಳೆಸ್ತಾನೆ ಇದ್ದಾರೆ. ಸೊ ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಆದರೆ ಹೇಳಬೇಕು ಅನಿಸ್ತು, ಅದನ್ನು ಹೇಳಿದ್ದೀನಿ ಅಷ್ಟೇ. ನೋಡಿ, ಡೈನೋ ಶೇಕಲ್ಲಿ ನಮಗೆ 2 ಫ್ಲೇವರ್ಸ್ ಬರುತ್ತೆ. ಒಂದು ಬಂದು ಚಾಕ್ಲೇಟ್ ಫ್ಲೇವರ್ ಆ್ಯಂಡ್ ಇನ್ನೊಂದು ಬಂದು ಸ್ಟ್ರಾಬೆರಿ ಫ್ಲೇವರ್. ಸೊ 2 ಫ್ಲೇವರ್ ಕೂಡ ಅಮೇಝಿಂಗ್. ಸೊ ತುಂಬ ಜನ ಮಕ್ಕಳಿಗೆ ಸ್ಟ್ರಾಬೆರಿ ಇಷ್ಟ ಆಗುತ್ತೆ, ತುಂಬ ಜನ ಮಕ್ಕಳಿಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ. 2 ಫ್ಲೇವರ್ನ ಕುಡಿಯೋರು ಕೂಡ ಇದ್ದಾರೆ. ನನಗೆ ಪರ್ಸ್ನಲಿ ಚಾಕ್ಲೇಟ್ ಅನ್ನೋದು ತುಂಬ ಇಷ್ಟ. ಸೊ ನಾವು ಫಾರ್ಮುಲಾ 1 ಕೂಡ ಚಾಕ್ಲೇಟ್ ಯೂಸ್ ಮಾಡ್ತೀನಿ, ಡೈನೋ ಶೇಕ್ ಕೂಡ ಚಾಕ್ಲೇಟ್ ಯೂಸ್ ಮಾಡ್ತೀನಿ, ರೀಬಿಲ್ ಸ್ಟ್ರೆಂತ್ ಕೂಡ ಚಾಕ್ಲೇಟ್, ಇದೆಲ್ಲ ಕೂಡ ಚಾಕ್ಲೇಟ್ ಫ್ಲೇವರ್. ನನಗೆ ಚಾಕ್ಲೇಟ್ ಅಂದರೆ ಪರ್ಸ್ನಲಿ ಲವ್. ಆ್ಯಂಡ್ ತುಂಬ ಜನ ಬೂಸ್ಟ್ ಕೊಡ್ತಾರೆ, ಹಾರ್ಲಿಕ್ಸ್ ಕೊಡ್ತಾರೆ, ಏನೇನೋ ಕೊಡ್ತಾರೆ ಮಕ್ಕಳಿಗೆ, ಆ ಶುಗರಿ ಡ್ರಿಂಕ್ಸ್ನೆಲ್ಲ ಕೊಡ್ತಾರೆ. ಅದಕ್ಕಿಂತ ಕಂಪ್ಯಾರಿಟಿವ್ಲಿ ಡೈನೋ ಶೇಕ್ನ ಕುಡಿಯೋದ್ರಿಂದ ಮಕ್ಕಳದು ಎಷ್ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಗೊತ್ತಾ. ಸೊ ಮಕ್ಕಳಿಗೆ ಮೇಯ್ನಾಗಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ವೈಟಮಿನ್ ಬಿ ಫ್ಯಾಮಿಲಿ ಅತಿ ಹೆಚ್ಚಾಗಿ ಕೊಡಬೇಕು. ನೀವು ಯಾವಾಗ ವೈಟಮಿನ್ ಬಿ ನಾವು ಮಕ್ಕಳಿಗೆ ಕೊಡ್ತೀರೋ ಆಟೋಮೆಟಿಕ್ಲಿ ಅವ್ರದ್ದು ಬ್ರೈನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ, ಹೈಟ್ ಆ್ಯಂಡ್ ಡೆವಲಪ್ಮೆಂಟ್ ಆಗ್ತಾರೆ. ಇದೆಲ್ಲ ಆಗಬೇಕು ಅಂತ ಅಂದ್ಕೊಂಡು ಮಕ್ಕಳಿಗೆ ಅದೇ ₹1 ₹2 ತಿಂಡಿ ಕೊಟ್ಟರೆ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಲ್ಲ. ಬಟ್ ಇದರೊಳಗಡೆ ಇರುವಂಥ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಹೇಳ್ತೀನಿ ನೋಡಿ, ನೀವೇ ಶಾಕ್ ಆಗ್ತಾರೆ. ಇಷ್ಟೊಂದು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದೆ ಅಂತ. ವೈಟಮಿನ್ ಎ ಇದೆ, ವೈಟಮಿನ್ ಸಿ ಇದೆ, ವೈಟಮಿನ್ ಡಿ ಇದೆ, ವೈಟಮಿನ್ B12 ಇದೆ, ವೈಟಮಿನ್ B5 ಇದೆ, ವೈಟಮಿನ್ B1 ಇದೆ, ವೈಟಮಿನ್ B6 ಇದೆ, ಬಯೋಟಿನ್ ಇದೆ, ವೈಟಮಿನ್ B2 ಇದೆ, ವೈಟಮಿನ್ K1 ಇದೆ. ಇಷ್ಟು ವೈಟಮಿನ್ಸ್ಗೆ ಆಯಿತಾ. ಇದೆಲ್ಲ ಬಿಟ್ಟು ಮಿನರಲ್ಸ್ಗಂತ ಬಂತಂದರೆ ಕ್ಯಾಲ್ಶಿಯಮ್ ಇದೆ, ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ನ ಮತ್ತು ಟೀತ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಐರನ್ ಇದೆ, ಅಗೇನ್ ಬೋನ್ಸ್ಗೆ ಸ್ಟ್ರೆಂಥನಿಂಗ್ ಕೊಡುತ್ತೆ. ಅಯೋಡಿನ್ ಇದೆ, ಸೊ ತುಂಬ ಇಂಪಾರ್ಟೆಂಟು ಮಕ್ಕಳಲ್ಲಿಗೆ ಅಯೋಡಿನ್. ಕ್ರೋಮಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ, ರಿಲ್ಯಾಕ್ಸೇಷನು ಮತ್ತು ಕಾಂಟ್ರಾಕ್ಷನ್ಗೆ ಆಗುವಂಥ ಮಿನರಲ್ಸ್ ಇದು. ಆ್ಯಂಡ್ ಇದ್ರ ಜೊತೆ ಮೇಯ್ನಾಗಿ ನಯಾಸಿನ್ ಅಂತ ಒಂದು ವೈಟಮಿನ್ ಇದೆ. ಇದು ಬಂದು B2 ವೈಟಮಿನ್ ಆಗುತ್ತೆ. ಇದು ಕೊಡೋದ್ರಿಂದ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ತುಂಬ ಜನ ಮಕ್ಕಳಲ್ಲಿ IQ ಪವರ್ ಕಡಿಮೆ ಇರುತ್ತೆ. ಈ IQ ಪವರ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಏನಾದರೂ ಟೀಚರ್ ಹೇಳೋದನ್ನು ಗ್ರಾಸ್ಪ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಬಂದು ಪೇರೆಂಟ್ಸ್ ಹೊಡಿತೀರ ಮಕ್ಕಳಿಗೆ, ಓದು ಅಂತ. ಬಟ್ ಆದರೆ ಆ ಮಕ್ಕಳು ಆ ಟೀಚರ್ ಎಷ್ಟು ಹೇಳಿರ್ತಾರೋ ಅದಷ್ಟು ಮಾತ್ರ ಅವ್ರ ತಲೆಯಲ್ಲಿರುತ್ತೆ. ಟೀಚರ್ 1 ಅವರ್ ಹೇಳಿರ್ಬೋದು, ಆ 1 ಅವರ್ದೆಲ್ಲ ಮಕ್ಕಳ ತಲೆಯೊಳಗಡೆ ಇರಲ್ಲ. ಅದು ಯಾವುದು ಮೇಯ್ನ್ ಕಂಟೆಂಟ್ ಪಾಯಿಂಟ್ ಇರುತ್ತೋ ಅದು ಮಾತ್ರ ತಲೆಗೆ ಹೋಗಿರುತ್ತೆ. ಅದೇ ರೀತಿ ನೀವು ದೊಡ್ಡವರಿದ್ದಾರೆ ನೋಡಿ, ಒಂದು ಫಿಲಮ್ನ ಫುಲ್ಲು ನೋಡ್ತೀರಾ 2 ಅವರ್ 2.5 ಅವರ್, ಬಟ್ ಅದೆಲ್ಲ 2.5 ಅವರ್ ನಿಮ್ಮ ತಲೆಯೊಳಗೆ ಕೂತಿರುತ್ತಾ? ಇಲ್ಲ ತಾನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮ್ಮ ತಲೆಯೊಳಗೆ ಇರುತ್ತೆ. ಅದೇ ರೀತಿ ಇದು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಲೆಗೆ ಹೋಗಿರುತ್ತೆ. ಫುಲ್ಲು ಹೋಗೋಕ್ಕೆ ಚಾನ್ಸೇ ಇಲ್ಲ. ಮಕ್ಕಳಿಗೂ ಕೂಡ ಎಷ್ಟಾಗುತ್ತೋ ಅಷ್ಟು ಹೋಗುತ್ತೆ. ಅದನ್ನು IQ ಪವರ್ ಅಂತ ಕರಿತೀವಿ. ಅದನ್ನು ಜಾಸ್ತಿ ಮಾಡೋದನ್ನೇ ಹೆಲ್ಪ್ ಮಾಡುತ್ತೆ ಡೈನೋ ಶೇಕ್. ಸೊ ಜಾಸ್ತಿ ಕುಡಿತಾ ಮಕ್ಕಳು ಆಟೋಮೆಟಿಕಲಿ ಅವ್ರದ್ದು IQ ಲೆವೆಲ್ ಜಾಸ್ತಿ ಆಗುತ್ತೆ. IQ ಲೆವೆಲ್ ಜಾಸ್ತಿ ಆಗೋ ಟೈಮಲ್ಲಿ ಅವ್ರಿಗೆ ಟೀಚರ್ ಏನು ಹೇಳ್ತಾರೋ ಅದೆಲ್ಲ ತಲೆಯೊಳಗಡೆ ಇಟ್ಕೊಂಡು ಎಕ್ಸಾಮಲ್ಲಿ ಒಳ್ಳೆ ಔಟ್ಪುಟ್ ರಿಸಲ್ಟ್ನ ಕೊಡ್ತಾರೆ. ಇದೆಲ್ಲ ಆಗಬೇಕು ಅಂತಂದರೆ ಅವರು ಡೈನೋ ಶೇಕ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಬೇರೆ ಯಾವುದ್ಯಾವುದೋ ಇದೆ ನಂಬ್ತೀರಾ, ಅದು ಯಾವುದ್ಯಾವ್ದ್ರ ಬಗ್ಗೆ, ಬಟ್ ಇದ್ರ ಮೇಲೆ ಒಂದೊಂದು ಸಲ ನೀವು ಸ್ಟಾರ್ಟ್ ಮಾಡಿ ನೋಡಿ, ದೆನ್ ನಿಮಗೆ ಅರ್ಥ ಆಗುತ್ತೆ. ಯಾವುದೂ ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳಿದ್ದಾರೆ. ಹಂಗಂದರೆ ನೀವು ನೋಡಿರ್ಬೋದು
ಕೇಳಿರ್ಬೋದು ಏನಾಗುತ್ತೋ ಇಲ್ವೋ ಅಂತ. ಬಟ್ ಒಂದೇ ಒಂದು ಸಲ ಪ್ರಮಾಣಿಸಿ ನೋಡಿ, ನಿಮ್ಮ ಮಕ್ಳಿಗೆ ಒಂದು ಸಲ ಒಂದು ಕೊಟ್ಟು ನೋಡಿ, ಆಗುವಂಥ ಚೇಂಜಸ್ನ ನೀವೇ ಹೇಳ್ತೀರಾ. ಎಂಥ ಅಮೇಝಿಂಗ್ ಚೇಂಜಸ್ ಆಗುತ್ತೆ ಅಂದರೆ ಯು ಕಾಂಟ್ ಈವನ್ ಇಮ್ಯಾಜಿನ್ ಅಂಥ ಚೇಂಜಸ್ ಆಗುತ್ತೆ ನೀವು ಕೊಡೋದ್ರಿಂದ. ಸೊ ನಿಮ್ಗೆ ಈ ಪ್ರಾಡಕ್ಟ್ಸ್ನ ಕೊಡಬೇಕಾದ್ರೆ ಒಂದು ಕೋಚ್ ಇರಲೇಬೇಕು. ಕೋಚ್ ಇಲ್ಲದೆ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಯೂಸ್ ಮಾಡ್ತಾರೆ ಇವತ್ತೇ ಸ್ಟಾಪ್ ಮಾಡಿಬಿಡಿ. ಸೊ ಯೂಸ್ ಮಾಡ್ಬೇಕಾದ್ರೆ ಒಂದು ಕೋಚ್ ಇರಬೇಕು. ಕೋಚ್ ಜೊತೆ ನೀವು ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಿ. 100% ನೀವು ಅಂದ್ಕೊಂಡಿರೋ ಥರ ರಿಸಲ್ಟ್ಸ್ ಬಂದೇ ಬರುತ್ತೆ. ನಾನು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಬಟ್ ಆದರೆ ನಿಮ್ಗೆ ನಾನು ಮಾಡೋಂಥ ವಿಡಿಯೋ ಇನ್ನೂ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋನ ಹತ್ರ ಶೇರ್ ಮಾಡಿ. ಅಟ್ಲೀಸ್ಟ್ ಒಂದು 5 ಜನಕ್ಕಾದ್ರೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.